ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಅಭಿವೃದ್ಧಿ ಸಹಿಸಿದ ಕಾಂಗ್ರೆಸ್ನಿಂದ ಬಿಜೆಪಿ ಸರ್ಕಾರದ ವಿರುದ್ಧ ಕುತಂತ್ರ ಜನ ಆಶೀರ್ವಾದ ಪಡೆಯುವ ಮೂಲಕ ರಾಜ್ಯ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬೀಕೂಬ. ಕಬ್ಬಿನ ಬಾಕಿ ಪಾವತಿಗೆ ಒತ್ತಾಯಿಸಿ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಧರಣಿ ಸತ್ಯಾಗ್ರಹ. ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರಿಗೆ ಬೀದರ್ ನಾಗರಿಕರಿಂದ ಅದ್ದೂರಿ ಸ್ವಾಗತ, ಹಲವು ಕಡೆ ಸನ್ಮಾನ. ಔರಾದ್ ಪಟ್ಟಣದ ಸರ್ಕಾರಿ ಐಟಿಐ ಮಹಿಳಾ ಕಾಲೇಜಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಐಟಿಐ ವಿದ್ಯಾರ್ಥಿಗಳಿಗೆ ವಿವಿಧ ಸಾಮಗ್ರಿಗಳು ವಿತರಣೆ. ಯಾವುದೇ ಕಾರಣಕ್ಕೂ ಉದ್ಯೋಗ ಖಾತ್ರಿ ಕೆಲಸ ತಡೆಯದಿರಲು ಅಧಿಕಾರಿಗಳಿಗೆ ಬೀದರ್ ದಕ್ಷಿಣ ಶಾಸಕ ಬಂಡೆಪ್ಪ ಕಾಶೆಂಪೂರ್ ಸೂಚನೆ. ಆಗಸ್ಟ್ 22ಕ್ಕೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮುಖ್ಯ ಅಧೀಕ್ಷಕರೊಂದಿಗೆ ಪೂರ್ವಭಾವಿ ಸಿದ್ಧತಾ ಸಭೆ. ಸುದ್ದಿಯ ವಿವರಗಳು. ಬೀದರ್ ನಗರದಲ್ಲಿ ಜನ ಆಶೀರ್ವಾದ ಯಾತ್ರೆಯನ್ನು ಉದ್ಘಾಟಿಸಿದ ಬಳಿಕ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಕೇಂದ್ರ ರಾಜ್ಯ ಸಚಿವರಾದ ಭಗವಂತ ಖೂಬಾ ಅವರು ದೇಶದ ಕಾಂಗ್ರೆಸ್ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರದಲ್ಲಿರುವ ಎನ್ಡಿಎ ಸರ್ಕಾರ ನೂತನ ಮಂತ್ರಿಗಳನ್ನು ಪರಿಹರಿಸಲು ಸಹ ಬಿಡಿಸದೆ ನಡೆಸಿದ ಕಾಂಗ್ರೆಸ್ ನಾಯಕರ ಕುತಂತ್ರವನ್ನು ಬಯಲಿಗೆ ತರಲು ಬಿಜೆಪಿ ಜನ ಆಶೀರ್ವಾದ ಯಾತ್ರೆ ಪ್ರಾರಂಭಿಸಿದೆ. ಈ ಯಾತ್ರೆ ಮೂಲಕ ಕಾಂಗ್ರೆಸ್ ಪಕ್ಷದ ನಿಜವಾದ ಬಣ್ಣ ಜನರ ಮುಂದಿಟ್ಟು ಮತ್ತೆ ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಚುಕ್ಕಾಣಿ ಹಿಡಿಯಲಿದೆ ಎಂದರು. ಬೀದರ್ ನಗರದಲ್ಲಿ ಜನ ಆಶೀರ್ವಾದ ಯಾತ್ರೆಯನ್ನು ಉದ್ಘಾಟಿಸಿದ ಬಳಿಕ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಕೇಂದ್ರ ರಾಜ್ಯ ಸಚಿವರಾದ ಭಗವಂತ ಖೂಬಾ ಅವರು ದೇಶದ ಕಾಂಗ್ರೆಸ್ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರದಲ್ಲಿರುವ ಎನ್ಡಿಎ ಸರ್ಕಾರ ನೂತನ ಮಂತ್ರಿಗಳನ್ನು ಪರಿಹರಿಸಲು ಸಹ ಬಿಡಿಸದೆ ನಡೆಸಿದ ಕಾಂಗ್ರೆಸ್ ನಾಯಕರ ಕುತಂತ್ರವನ್ನು ಬಯಲಿಗೆ ತರಲು ಬಿಜೆಪಿ ಜನ ಆಶೀರ್ವಾದ ಯಾತ್ರೆ ಪ್ರಾರಂಭಿಸಿದೆ. ಈ ಯಾತ್ರೆ ಮೂಲಕ ಕಾಂಗ್ರೆಸ್ ಪಕ್ಷದ ನಿಜವಾದ ಬಣ್ಣ ಜನರ ಮುಂದಿಟ್ಟು ಮತ್ತೆ ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಚುಕ್ಕಾಣಿ ಹಿಡಿಯಲಿದೆ ಎಂದರು. ಅಭಿವೃದ್ಧಿ ಸಹಿಸಿದ ಕಾಂಗ್ರೆಸ್ ಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಕುತಂತ್ರ ನಡೆಸುತ್ತಲೇ ಇದೆ. ಬೀದರ್ ಜಿಲ್ಲೆಯಲ್ಲಿ ಜನ ಆಶೀರ್ವಾದ ಯಾತ್ರೆಗೆ ಕೊಂಕು ಹಾಕಲು ಪ್ರಯತ್ನಕ್ಕೆಲ್ಲ ಪ್ರಭಾವಿಗಳು ಮಾಡಿದ್ದು ಅದಕ್ಕೆ ಜನಸಮೂಹ ಸೊಪ್ಪು ಹಾಕಿಲ್ಲ ಎಂದರು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಹಾಗೂ ಕಂಪನಿ ಸ್ಥಾಪನೆ ಮಾಡಬೇಕು, ಬೀದರ್ ನಾಂದೇಡ್ ವಾಯು ಔರಾದ್ ರೈಲ್ವೆ ಪ್ರಾರಂಭಿಸಬೇಕೆಂದು ಕೇಂದ್ರ ಸಚಿವ ಭಗವಂತ ಖೂಬಾ ಅವರಲ್ಲಿ ವಿನಂತಿಸಿಕೊಂಡರು. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕೋಪುರೆ ಅವರು ಮಾತನಾಡುತ್ತಾ ಕಾಂಗ್ರೆಸ್ಗರು ನಡೆಸುತ್ತಿರುವ ಕುತಂತ್ರವನ್ನು ಹತ್ತಿಕ್ಕಲು ಬಿಜೆಪಿ ಜನ ಆಶೀರ್ವಾದ ಯಾತ್ರೆ ಹಮ್ಮಿಕೊಂಡಿದೆ. ಜನ ಆಶೀರ್ವಾದ ಯಾತ್ರೆಗೆ ಅಭೂತಪೂರ್ವ ಜನ ಆಶೀರ್ವಾದ ಸಿಗುತ್ತದೆ. ಇದರಿಂದ ಕಾಂಗ್ರೆಸ್ಗರು ವಿಚಲಿತರಾಗಿದ್ದಾರೆ ಎಂದರು. ಬಸವಕರಣ ಶಾಸಕರಾದ ಶರಣು ಸಲಿಗರ್ ಅವರು ಮಾತನಾಡುತ್ತಾ ಬಸವಕರಣ ಉಪಚುನಾವಣೆ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಕಣ್ಣು ಬಸವಕರಣದತ್ತ ನೆಟ್ಟಿತು. ಬೀದರ್ ಲೋಕಸಭಾ ಸದಸ್ಯರಾದ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಬಿಜೆಪಿ ಗೆಲುವಿಗಾಗಿ ಹಗಲಿರುಳು ದುಡಿದಿರುವುದು ನಾನು ನನ್ನ ಜೀವನದಲ್ಲಿ ಎಂದೆಂದಿಗೂ ಮರೆಯುವುದಿಲ್ಲ ಎಂದರು. ಈ ಕಾರ್ಯಕ್ರಮದಲ್ಲಿ ಕೆಎಸ್ಐಡಿಸಿ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಣೆ, ಬಿಡಿ ಅಧ್ಯಕ್ಷ ಬಾಬುವಾಲಿ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗರಂಪಳ್ಳಿ, ಮುಖಂಡರಾದ ಗುರುನಾಥ್ ಕೊಳ್ಳೂರ್, ಈಶ್ವರ್ ಸಿಂಗ್ ಠಾಕೂರ್, ಸಿದ್ದು ಪಾಟೀಲ್ ಹುಮ್ನಾಬಾದ್ ಅವರು ಸೇರಿದಂತೆ ಅನೇಕರು ಇದ್ದರು. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಕೇಂದ್ರ ಸಚಿವರಾದಂತಹ ಭಗವಂತ ಖೂಬಾಜಿ ಅವರಿಗೆ, ಜಿಲ್ಲಾ ಉಸ್ತುವಾರಿ ಭಾರತೀಯ ಜನತಾ ಪಕ್ಷಕ್ಕೆ ಮೊಬೈಲ್ ಕೂಡ ಜಿಲ್ಲೆಯವರನ್ನ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. बोलो भारत माता की, ಭಾರತೀಯ ಜನತಾ ಪಕ್ಷಕ್ಕೆ. ಠಾಕೂರ್ಜಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ नेता भारतीय जनता पार्टी के सामान्य कार्य ऐसा इतिहास बना है कि हमारा छोटा सा जिला, लेकिन बोलो भारत माता की, ಭಾರತೀಯ ಜನತಾ ಪಕ್ಷಕ್ಕೆ ಜಿಲ್ಲೆಯ ಅಭಿವೃದ್ಧಿ ಏನಾಗಬೇಕು ಅಂತ ಹೇಳಿ ಮನೆ ಪತ್ರವನ್ನು
ಗಲಾಟೆ ಮಾಡಿ ಸದನವನ್ನು ಮೊಟಕುಗೊಳಿಸಬಹುದಲ್ಲ. ಆಯ್ತು, ನಾವುಗಳು ಕೂಡ ಜನರ ಆಶೀರ್ವಾದದಿಂದ ನಮ್ಮ ಸಚಿವರು, ನಮ್ಮ ಎಂಪಿಗಳು ಸದನವನ್ನು ಪ್ರವೇಶವನ್ನು ಮಾಡಿದ್ದಾರೆ. ನಿಮಗ ಮುಲಾಜಿಲ್ಲಾರದೆ ಪ್ರವೇಶವನ್ನು ಮಾಡಿದ್ದಾರೆ. ಮತ್ತೆ ಜನರ ಮುಂದೆ ನಾವು ಜನ ಆಶೀರ್ವಾದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ 39 ಸಚಿವರನ್ನ ಸುಮಾರು 214 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಪ್ರವಾಸವನ್ನು 16ನೇ ತಾರೀಕನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಕಾಂಗ್ರೆಸ್ಸಿನ ಕುತಂತ್ರತನ, ಕಾಂಗ್ರೆಸ್ಸಿನ ಸ್ವಭಾವದಲ್ಲಿರುವುದು ಅಧಿಕಾರವನ್ನು ಕೇವಲ ನಾವು ಮಾತ್ರ ಮಾಡಬೇಕು. ದೇಶದ ಸಾಮಾನ್ಯ ಜನರ ಆಶೀರ್ವಾದವನ್ನು ಪಡೆದು ಸಾಮಾನ್ಯ ಜನನಾಯಕರನ್ನ ಅಧಿಕಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರದು. ಭಾರತೀಯ ಜನತಾ ಪಕ್ಷ 2019ರಲ್ಲಿ 330 ಸೀಟ್ಗಳನ್ನು ಗೆದ್ದಿ, ನಮ್ಮ ಎನ್ಡಿಎ 336 ಸೀಟ್ಗಳನ್ನು ಗೆದ್ದಿ ಪ್ರಚಂಡ ಬಹುಮತ ಆಶೀರ್ವಾದವನ್ನು ಪಡೆದು ಕೇವಲ 54 ಸೀಟುಗಳನ್ನು ಗೆದ್ದಿದ್ದಂತ ಕಾಂಗ್ರೆಸ್ ಇವತ್ತು ಸದನವನ್ನು ನಡೆಸಿಬಿಟ್ಟು ನಿಮ್ಗೆ ಆಗ್ತಾ ಇಲ್ಲ. ಜನರ ತೆರಿಗೆ ಹಣ ಸದನ ಇರುವುದು ಜನಸಾಮಾನ್ಯರ ಕಷ್ಟಗಳನ್ನು ಚರ್ಚಿಸುವುದು, ರೈತರ ಸಮಸ್ಯೆಗಳನ್ನು ಚರ್ಚಿಸಿ ಸ್ಪಂದನೆಯನ್ನು ಮಾಡುವುದು. ಕಳೆದ 1 ವರ್ಷದಿಂದ ದೇಶವನ್ನು ಕೊರೋನಾ ಮಹಾಮಾರಿಯಿಂದ ತತ್ತರಿಸಿದೆ. ಪ್ರಧಾನಮಂತ್ರಿಗಳು ಸದಾ ವಿರೋಧ ಪಕ್ಷದವರ ಸಲಹೆಗಳನ್ನು ಕೇಳ್ತಾರೆ, ವಿರೋಧ ಪಕ್ಷದವರ ಸಭೆಯನ್ನು ನಡೆಸ್ತಾರೆ. ಸದನ ಇರುವುದು ಕಷ್ಟಗಳನ್ನು ಚರ್ಚೆಯನ್ನು ಮಾಡಿ ಸಕಾರಾತ್ಮಕವಾದ ಪರಿಣಾಮವನ್ನು ತರುವುದಕ್ಕೆ ಸದನ ಇರುವುದು. ಕಳೆದ 2 ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಹೀನಾಯವಾಗಿ ಸೋಲಾದರೂ, ಅನೇಕ ರಾಜ್ಯಗಳಲ್ಲಿ ನಿಮ್ಮ ಸರ್ಕಾರವನ್ನು ಕಿತ್ತೊಗೆದಿದ್ರು, ಜನಮನ್ನಣೆಯನ್ನು ನಿಮ್ಗೆ ಇಲ್ಲದಿದ್ದರು, ನಿಮ್ಮ ಕುಟಿನೀತಿ, ಕಟೀಲು ನೀತಿ, ಜನವಿರೋಧ ನೀತಿ ದೇಶದ ಅಭಿವೃದ್ಧಿಯನ್ನು ನಿಮಗೆ ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೇಶ ಇಡೀ ವಿಶ್ವದಲ್ಲಿ ಭಾರತ ಅತಿ ವೇಗವಾಗಿ ಅಭಿವೃದ್ಧಿ ಆಗಿದ್ದಂತಹ ದೇಶದ ಆ ಒಂದು ಏಳಿಗೆಯನ್ನು ನಿಮಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಆದರೆ ಭಾರತದ 135 ಕೋಟಿ ಜನ ನೀವು ಎಷ್ಟೇ ಕುತಂತ್ರವನ್ನು ಮಾಡಿ ಜನ ಇವತ್ತು ಬುದ್ಧಿವಂತರಿದ್ದಾರೆ. ಪ್ರತಿನಿತ್ಯ ಯಾವ ಪಕ್ಷಗಳು, ಯಾವ ಸರ್ಕಾರಗಳು, ಯಾವ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಪ್ರತಿ ಕ್ಷಣಕ್ಕೂ ಅವರ ಮೊಬೈಲ್ನಲ್ಲಿ ಅಪ್ಡೇಟ್ಗಳಿದ್ದಾವೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಅದೇ ರಾಷ್ಟ್ರ ಮಟ್ಟದಲ್ಲಿರುವಂತಹ ಕಾಂಗ್ರೆಸ್ಸಿನ ನಾಯಕರ ಸ್ವಭಾವವೇ ಬೀದರ್ जिले ಕೂಡ ಅದೇ ಸ್ವಭಾವದ ನಾಯಕರಿದ್ದಾರೆ. बीदर नांदेड़ रेलवे आपने पहले बोला है, बीदर नांदेड़ भाया औरा गाड़ी छुक छुक गाड़ी नम्दु बेकू बेके ये आपके हाथ में है, आप ये करेंगे। उसके बाद में हमारे बीदर में मिलिट्री सिलेक्शन कैंप सभी योजना केंद्र की है, आपको करने की शक्ति है। आप विश्व ज्योति, जगत ज्योति, वसुंधरा का भक्त हैं, इसीलिए मिलिट्री सिलेक्शन कैंप बीदर में मंजूर हो, ये हमारी आपसे हाथ जोड़ के विनती, हाथ जोड़। उसके बाद में फर्टिलाइजर की कंपनी में फर्टिलाइजर एक खाता आपके पास ही है, किसानों का खाता लिंकोड यूरिया, ये इसकी कंपनी हो, ये सब आज कमी मांगा हूं,
क्योंकि स्वागत है। इसी तरह ಎಲ್ಲ ಸೇರಿ ಬೀದರ್ ಅಭಿವೃದ್ಧಿ ಮಾಡೋಣ। ಮುಂದಿನ ಸಮಯದಲ್ಲಿ प्रभु चौहान आगली, भगत खोबा आगली, इसरो आपका नाम दिल्ली में चमकेगा, मेरा छोटा सा नाम बेंगुर में चमकेगा। कब चमकेगा? काम करे तो चमकेगा, नहीं तो भड़केगा। सभी कार्यकर्ताओं के मेहनत से, हमारे पूरे पार्टी के नेताओं के मेहनत से, आपके आशीर्वाद से हमें मंत्री भाग्य मिला है। समय कम है, दोनों मिलके देरी दौड़ो फोन बात करेंगे, कुछ भी है तो दूर करके अच्छा काम करेंगे। मैं इतना ही कहता हूँ। ಇವತ್ತು ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನಮಾನ ಕೊಟ್ಟಿದ್ದಕ್ಕೆ ಒಂದು ತರ ರಾಜ್ಯದಲ್ಲಿ ನಮ್ಮ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀವಿ। ರಾಜ್ಯ ಸರ್ಕಾರ ಒಂದೇ, ಕೇಂದ್ರ ಸರ್ಕಾರ ಒಂದೇ, ಅದ್ರ ಜೊತೆಯಲ್ಲಿ ನಮಗೆ ಇವತ್ತು ಬೀದರ್ನಲ್ಲಿ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲಿ ಮಂತ್ರಿ, ರಾಜ್ಯದಲ್ಲಿ ಮಂತ್ರಿ। ಹಾಗಾಗಿ ನಮ್ಮೆಲ್ಲರ ಕಾರ್ಯಕರ್ತರ ಜವಾಬ್ದಾರಿ ಇಮ್ಮಡಿಯಾಗಿದೆ। ನಾವು ಆಡಳಿತ ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ನಡೆ ನುಡಿ ನಮ್ಮ ಕೃತ್ಯ ಎಲ್ಲವೂ ಹೀಗೆ ನಾವು ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಯೋ ನಮ್ಮ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮಪ್ರಕಾಶ್ ಮುಖರ್ಜಿ ಮತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಕೊಟ್ಟಂತ ನಮಗೆ ದಿಕ್ಕು ಮತ್ತು ದಿಶೆ ಅಂದರೆ ಈ ಸಮಾಜದ ಕಡೆಯ ಮನುಷ್ಯನಿಗೆ ಸಿಗಬೇಕಾದಂತ ಕನಿಷ್ಠ ಸೌಕರ್ಯವನ್ನ ಕೊಡೋದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಜಕಾರಣದಲ್ಲಿ ಇದ್ವಿ। ರಾಜಕಾರಣವನ್ನ ರಾಷ್ಟ್ರ ಕಾರ್ಯ ತಿಳ್ಕೊಂಡು ಈ ರಾಷ್ಟ್ರದ ಪುನರ್ನಿರ್ಮಾಣಕ್ಕೋಸ್ಕರ ನಾವೆಲ್ಲರೂ ಕಾರ್ಯಕರ್ತರು ಗಡಿಬದ್ಧರಾಗೋಣ ಅಂತ ಹೇಳಿ ಸನ್ಮಾನ್ಯ ಭಗವತ್ ಖೋಬಾ ಮತ್ತು ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಜನಪರವಾದಂತ ಜನರಿಗೆ ಆಶಾದಾಯಕವಾದಂತ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಸಚಿವರಿಗೂ ಶುಭವಾಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭಾರೈಸಿ ಭಗವಂತ ಕುಮಾರ್ ಸಾಹೇಬರು ಕೂಡ ನನಗೆ ಮೊದಲಿಗೆ ಒಪ್ಕೊಂಡಿಲ್ಲ। ನನಗೆ ಫೋನ್ ಮಾಡಿದ್ರು, ಪ್ರಭು ಚವ್ಹಾಣ್ ಸಾಹೇಬರು ನಗಲತ್ತಾರೆ ಯಾಕಿಲ್ಲ, ಯಾಕಪ್ಪ ಸುಮ್ಮನೆ ಬಂದು ಯಾಕಿಲ್ಲ ಹಾಳಾತಿ, ಯಾಕೆ ತೊಂದರೆದೊಳಗೆ ಬೀಳ್ತಿ, ಸುಮ್ಮನೆ ಗುಲ್ಬರ್ಗದೊಳಗೆ ಇರೋಲ್ಲಪ್ಪ, ನನಗೆ ಏನಾರ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು। ನನಗೆ ಇವತ್ತಿಗೂ ನೆನಪಿದೆ ಸ್ನೇಹಿತರೆ। ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಹಿಂದೂ ಧರ್ಮದಲ್ಲಿ ಬದುಕ್ತಾ ಇರೋರು, ನಿರ್ಜೀವಿ ಇರ್ತಕ್ಕಂಥ ಕಲ್ಲಿನ ಕುಂದು ಅದಕ್ಕೆ ಒಲಿಸೋಬಂತ ಶಕ್ತಿ ಇರೋರು ನಾವು, ಜೀವಂತ ಇರ್ತಕ್ಕಂಥ ಭಗವಂತ ಕುಮಾರ್ ಒಲಿಸೋಬಂದ ಏನ್ ಕೊಡಬಾರ್ದು ಅಂತೇಳಿ ಮತ್ತು ನಾವು ನನಗೆ ಗೊತ್ತಿತ್ತು। ನನ್ನ ಕೆಲಸ ನೋಡಿ ಒಂದ್ಸಲ ಭಗವಂತ ಕುಮಾರ್ ಅವರು ಭಗವಂತನ ದೃಷ್ಟಿಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇತ್ತು। ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಕಬ್ಬಿನ ಬಾಕಿ ಪಾವತಿ ಮಾಡಬೇಕೆಂದು ಒತ್ತಾಯಿಸಿ ಪಶುಸಂಗೋಪನೆ ಹಾಗೂ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ। ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಸಮಿತಿ ಕಾರ್ಯಾಧ್ಯಕ್ಷರಾದ ಶ್ರೀಮಂತ್ ಬಿರದರ್ ಅವರು ಮಾತನಾಡುತ್ತಾ, ಕಳೆದ 7-8 ತಿಂಗಳ ಹಿಂದೆ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಕಾರ್ಖಾನೆಗಳು ನಿಗದಿಪಡಿಸಿದಂತೆ 2,400 ರೂಪಾಯಿ ಬದಲಾಗಿ 1,950 ರೂಪಾಯಿಗಳು ಮಾತ್ರ ನೀಡಿದ್ದಾರೆ ಎಂದರು। ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸುವ ರೈತರಿಗೆ 2,400 ರೂಪಾಯಿಗಳು ದರ ನೀಡಬೇಕೆಂದು ಟವರ್ ಪಾಸ್ ಮಾಡಲಾಗಿತ್ತು ಎಂದರು। ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರ ತಾಲೂಕಾ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಶ್ರೀ ರಾಜ್ಕುಮಾರ್ ದೇಶಮುಖ್ ಅವರು ಮಾತನಾಡುತ್ತಾ, ರೈತ ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ, ಆದರೆ ಸರ್ಕಾರ ರೈತರ ಬೆನ್ನು ಮುರಿಯಲು ಹೊರಟಿದೆ। ರೈತರು ಕಬ್ಬಿನ ಬಾಕಿ ಹಣ ಪಾವತಿ ಮಾಡಬೇಕೆಂದು ಹಲವು ಸಲ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದರು। ರೈತರ ಕಬ್ಬಿನ ಬಾಕಿ ಪಾವತಿ ಮಾಡಬೇಕೆಂದು ಒತ್ತಾಯಿಸಿ ಪಶುಸಂಗೋಪನೆ ಹಾಗೂ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರ ಕಚೇರಿ ಎದುರು ಧರಣಿ ಸತ್ಯಾಗ್ರಹದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದರ್ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, ಕಬ್ಬು ಬೆಳೆಗಾರರು, ರೈತರು ಇದ್ದರು। ರೈತರು ಗುಲಾಮರಲ್ಲ, ರೈತರು ಗುಲಾಮರಲ್ಲ, ರೈತ ವಿರೋಧಿ ಸರ್ಕಾರಕ್ಕೆ ಕಬ್ಬಿಗೆ 2,400 ರೂಪಾಯಿ, ಕಬ್ಬಿಗೆ 2,400 ರೂಪಾಯಿ ನುಡಿದಂತೆ ಬೇಕೇ ಬೇಕು, ಬೇಕೇ ಬೇಕು, ಹಮಾರಿ ಮಾಂಗೆ
ಬೀದರ್ ಜಿಲ್ಲೆಯಲ್ಲಿ ಏನು ಕಬ್ಬು ಏನು ಕೊಟ್ಟಿದ್ದೆವು ಬೀದರ್ ಜಿಲ್ಲೆ ರೈತರು ಕಾರ್ಖಾನೆಗಳಿಗೆ ಕೊಟ್ಟಿಗೆ ಏನದ ಅಂದ್ರೆ 7-8 ತಿಂಗಳು ಆದರೂ ಕೂಡ ಏನು ರೇಟ್ ಠರಾವಾಗ್ಯದ 2400 ರೂಪಾಯಿ. ಅದರ ಪೈಕಿ ಏನದ ಅಂದ್ರೆ ಯಾವುದೇ ಎಲ್ಲ ಕಾರ್ಖಾನೆ ಕೂಡಿನೇ 1950 ರೂಪಾಯಿಗಿಂತ ಹೆಚ್ಚಿಗೆ ಯಾರೂ ಕೊಟ್ಟಿಲ್ಲ. ಅದಕ್ಕೆ ಹಲವಾರು ಸಲ ಯಾಕಂದ್ರೆ ಇದು ಏನು ರೇಟ್ ಠರಾವಾಗ್ಯದ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದು ರೇಟ್ ಠರಾವಾಗ್ಯದ. ಎಲ್ಲರ ಸಂಧಿಗೊಂದಿ ಮಾತಾಡಿಲ್ಲ, ಇದು ರೇಟ್ ಠರಾವಾಗಿಲ್ಲ, ಹಾದಿ ಬೀದಿ ರೇಟ್ ಠರಾವಾಗಿಲ್ಲ. ಒಂದು ಸರ್ಕಾರಿ ಜಿಲ್ಲಾಧಿಕಾರಿ ಕಚೇರಿದಾಗ ರೇಟ್ ಠರಾವಾಗಿಂದದ. ಕಾರ್ಖಾನೆ ಅಧ್ಯಕ್ಷರುಗಳು ಕೂಡ ಇದ್ದರು, ಎಲ್ಲ ತಾಲೂಕಿನ MLAಗಳು ಇದ್ದರು, MP ಗಳು ಇದ್ದರು, MLCಗಳು ಇದ್ದರು, ರೈತ ಮುಖಂಡರು ಇದ್ದರು. ಎಲ್ಲರ ಸಮ್ಮುಖದಲ್ಲಿ ಇದು ರೇಟ್ ಠರಾವಾಗ್ಯದ. ಆದರೂ ಕೂಡ 7-8 ತಿಂಗಳು ಕಳೆದರೂ ಕೂಡ ಇಲ್ಲಿವರೆಗೆ ಏನದ ಅಂದ್ರೆ 1950 ಕೊಟ್ಟಾರ. ಉಳಿದಿನ 450 ರೂಪಾಯಿ ಏನದ ಅಂದ್ರೆ ಯಾವುದೇ ಕಾರ್ಖಾನೆದವ್ರು ಕೊಟ್ಟಿಲ್ಲ. ಹಲವಾರು ಸಲ ಮನವಿ ಕೊಡೋದಾಯ್ತು, ಜಿಲ್ಲಾಧಿಕಾರಿಗಳಿಗಿರ್ಬೋದು, ಮುಖ್ಯಮಂತ್ರಿಗಳಿಗಿರ್ಬೋದು, ಉಸ್ತುವಾರಿ ಮಂತ್ರಿಗಳಿಗಿರ್ಬೋದು, ಪ್ರಧಾನಮಂತ್ರಿಗಳಿಗಿರ್ಬೋದು, MP ಅವರಿಗಿರ್ಬೋದು. ಯಾರು ಏನು ಕ್ರಮ ಕೈಗೊಳ್ಳಕ್ಕೆ ತಯಾರಿಲ್ಲ. ಈ ಮಂತ್ರಿ ಅಂದ್ರೆ ನಮ್ಮ ಜಿಲ್ಲೆಗೆ ಅವರೇ ಪಾಲಕ ಮಂತ್ರಿ ಇರ್ತಾರ, ಅವರೇ ಇಸ್ಕೊಡ್ತಕ್ಕಂಥ ಇದು ಕೆಲಸ ಅದ. ಅವರಿಗೆ 21ನೇ ತಾರೀಕು ದಿನ ಏನು ಹುತಾತ್ಮರ ದಿನಾಚರಣೆ ಇತ್ತು, ಅವತ್ತೇನು ಒಂದು ದಿನ ಸಾಂಕೇತಿಕ ಧರಣಿ ಮಾಡಿ ಅವ್ರಿಗೆ ಹೇಳಿದೆವು. ಏನು ನೋಡ್ರಿ 15 ಆಗಸ್ಟ್ನ ರೈತರ ಖಾತೆಗೆ ಏನದ ಅಂದ್ರೆ ದುಡ್ಡು ಜಮಾ ಮಾಡಿದಿರಿ ಚಲೋ ಅದ. ಇಲ್ಲಾಂದ್ರೆ 16ನೇ ತಾರೀಕು ದಿನ ಅಹೋರಾತ್ರಿ ಏನು ನಿರಂತರ ಧರಣಾ ಸತ್ಯಾಗ್ರಹ ಮಾಡ್ತೇವೆ ನಿಮ್ಮ ಕಚೇರಿ ಎದುರುಗಡೆ ಅಂತ ಹೇಳಿದರೂ ಕೂಡ ಅವ್ರು ಏನೂ ಮಾಡಿಲ್ಲ. ಅದರ ಕಡೆಯಿಂದ ಏನದ ಅಂದ್ರೆ 16ನೇ ತಾರೀಕು ಹಿಡ್ಕೊಂಡು ನಾವೇನದ ಅಂದ್ರೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೆವು. ಎಲ್ಲಿವರೆಗೆ ಇವ್ರು ನಮ್ಮದು ಖಾತೆಗೆ ದುಡ್ಡು ಕೊಡಲ್ರೋ ಹಾಕಲ್ರೋ ಅಲ್ಲಿ ತನಕ ಏನದಂದ್ರೆ ಇದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಿಂಗೆ ಮುಂದುವರಿತದಂತ ನಾ ಹೇಳಕ್ಕೆ ಇಚ್ಛಪಡ್ತೀನಿ. ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತಾರೆ ರೀ. ಎಲ್ಲರೂ ರೈತ ಬೆಳೆದೇ ಹೋದ್ರೆ ಏನು ತಿಂತಾರೆ? ಎಲ್ಲರೂ ದುಡ್ಡು ತಿಂತಾರೆ, ಅನ್ನನೇ ತಿನ್ಬೇಕಲ್ಲ. ಎಲ್ಲರೂ ಸಚಿವರಿರಲಿ, ಮಂತ್ರಿ ಇರಲಿ, ಯಾರಿರಲಿ ಆ ರೈತನಿಗೆ ಸಹಾಯ ಮಾಡಿದ್ರೆ ರೈತ ಬೆಳಿತಾನೆ, ಸರಿಯಾಗಿ ಬೆಳೆ ಬೆಳತದ, ಇವರಿಗೆಲ್ಲ ಅನ್ನ ಸಿಗ್ತದೆ. ಈಗ ಅಂಥವ್ರಿಗೆ ದ್ರೋಹ ಮಾಡಿದ್ರೆ ಹೆಂಗಾಯ್ತು? ಎಷ್ಟೋ ಸಾರಿ ನಾವು ಎಲ್ಲರೂ ಲೆಟ್ರ್ ಕೊಟ್ಟೆವು, ಹೆಣ್ಮಕ್ಳು ಗಂಡಸರು ಎಲ್ಲರೂ ಸ್ಟ್ರೈಕ್ ಮಾಡಿದೆವು. ಎಲ್ಲ ಮಾಡಿದ್ರು ಎಲ್ಲ ಮಂತ್ರಿಗಳಿಗಾಗಲಿ ಮಿನಿಸ್ಟ್ರಿಗಾಗಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾರು ಬಾಕಿ ಹಣ ಆದ್ರೆ ಕೊಡ್ರು, ಅವ್ರದ್ದು ಬೆಳೆಸಿದ್ದು ಅದು ರಸಗೊಬ್ಬರ ಬೆಲೆ ಜಾಸ್ತಿ ಮಾಡ್ತೀರಿ, ಎಲ್ಲದ್ರ ಬೆಲೆ ಜಾಸ್ತಿ ಮಾಡ್ತೀರಿ, ಇದ್ರ ಬೆಲೆ ಜಾಸ್ತಿ ಮಾಡಿ ಅವ್ರಿಗೆ ಏನದ ಅದು ಸಹಾಯ ಮಾಡ್ರಿ ಅಂತ ಅಷ್ಟೇ ಬೇಡತ್ತಿದೆ. ನಮ್ಮ ದುಡ್ಡು ನಮಗಷ್ಟೇ ವಾಪಸ್ ಕೊಡಲತ್ತಿದೆ, ಅವ್ರ ದುಡ್ಡು ಕೊಡಲತ್ತಿಲ್ಲ. ದೇಶ ತುಂಬ ಭ್ರಷ್ಟಾಚಾರ ಎಲ್ಲ ಹೆಚ್ಚಿಗೆ ಅದಕ್ಕೆ ರೀ. ರೈತರಿಗೆ ಯಾಕೆ ಬೆನ್ನು ಬಡಿತಾ ಇದ್ದೀರಿ? ದೇಶದ ಬೆನ್ನೆಲ್ಲ ಬಂದು ಹೇಳ್ತಾರೆ, ಅವ್ನು ಬೆನ್ನು ಬಡಿದ್ರೆ ಅವ ಹ್ಯಾಂಗೆ ಮುಂದೆ ಬರ್ತಾನೆ? ಇಷ್ಟು ಹೇಳಿ ನನ್ನ 2 ಮಾತು. ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಕೇಂದ್ರ ಸಚಿವರಾದ ಬಳಿಕ ಮೊದಲನೇ ಬಾರಿಗೆ ತವರು ಜಿಲ್ಲೆ ಬೀದರ್ಗೆ ಆಗಮಿಸಿದ ಸಂಸದರಾದ ಭಗವಂತ ಖೂಬಾ ಅವರಿಗೆ ಆಗಸ್ಟ್ 16ರಂದು ಬೀದರ್ ಜಿಲ್ಲೆಯ ನಾಗರಿಕರು, ಗಣ್ಯರು ಮತ್ತು ಅವರ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಕೋರಿ ಆತ್ಮೀಯವಾಗಿ ಸನ್ಮಾನಿಸಿದರು. ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಕೇಂದ್ರ ರಾಜ್ಯ ಸಚಿವರಾದ ಬಳಿಕ ಮೊದಲನೇ ಬಾರಿಗೆ ತವರು ಜಿಲ್ಲೆ ಬೀದರ್ಗೆ ಆಗಮಿಸಿದ ಸಂಸದರಾದ ಭಗವಂತ ಖೂಬಾ ಅವರಿಗೆ ಆಗಸ್ಟ್ 16ರಂದು ಬೀದರ್ ಜಿಲ್ಲೆಯ ನಾಗರಿಕರು, ಗಣ್ಯರು ಮತ್ತು ಅವರ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ನಿಗದಿತ ಪ್ರವಾಸ ಕಾರ್ಯಕ್ರಮದತ್ತ ತೆಲಂಗಾಣ ಮಾರ್ಗವಾಗಿ ಬೀದರ್ ಗಡಿ ಪ್ರದೇಶಕ್ಕೆ ಬರುತ್ತಿದ್ದಂತೆ ಭಗವಂತ ಖೂಬಾ ಅವರು ಬೀದರ್ ನಾಗರಿಕರು, ಗಣ್ಯರು ಮತ್ತು ಅಭಿಮಾನಿಗಳಿಗೆ ನಮಸ್ಕರಿಸಿದರು. ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್, ಶಾಸಕರಾದ ಶರಣು ಸಲಗರ್, ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ್ ಮಲ್ಕೊಪ್ಪರೆ, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಾಲಿ, ನಿಗಮ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಡಿ, ಮುಖಂಡರಾದ ಪ್ರಕಾಶ್ ಖಂಡ್ರೆ, ಸೂರ್ಯಕಾಂತ್ ನಾಗರಂಪಳ್ಳಿ, DK ಸಿದ್ರಾಮ್ ಸೇರಿದಂತೆ ಇತರರು ಖೂಬಾ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾನಂದ ಮಠಳ್ಕರ್, ಶಕುಂತಲಾ ಬೆಲ್ದಡೆ, ಈಶ್ವರ್ ಸಿಂಗ್ ಠಾಕೋರ್, ಬಾಬುರಾವ್ ಮುದಕಟ್ಟಿ, ಬಂಡಪ್ಪ ಕಂಟೆ, ಶಿವಲಿಂಗ್ ಕುಂಬಾರ್, ಚಂದ್ರಶೇಖರ್ ಪಾಟೀಲ್, ಶಿವರಾಜ್ ಗಂದಗಿ, ಹನುಮಂತ್ ಮುಳ್ಳ, ಕಲಬುರಗಿ ವಿಶ್ವವಿದ್ಯಾಲಯ ಸಿನೆಟ್ ಸದಸ್ಯರಾದ ಬಸವರಾಜ್ ಪವರ್, ಯುವ ಮುಖಂಡರಾದ ಅರಹನ್ ಸಾವಳೆ ಸೇರಿದಂತೆ ಇನ್ನಿತರ ಮುಖಂಡರು ಇದ್ದರು. ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಕೇಂದ್ರ ರಾಜ್ಯ ಸಚಿವರಾದ ಭಗವಂತ ಖೂಬಾ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ, ಬೆಳಗ್ಗೆ 9ರಿಂದ ಹೈದರಾಬಾದ್ ವಿಮಾನ ನಿಲ್ದಾಣದಿಂದ ತೆಲಂಗಾಣದ ಗಡಿಯವರೆಗೆ ಅದ್ದೂರಿ ಸ್ವಾಗತ ಕೋರಿ ಸನ್ಮಾನ ಮಾಡಿದ ನೋಡಿದರೆ ನನ್ನ ಮೇಲೆ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿಸಿದೆ ಎಂದರು.
बोलो भारत माता की। ಅದೇ ರೀತಿ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಹೈದರಾಬಾದ್ ಏರ್ಪೋರ್ಟ್ನಿಂದ ಬೀದರ್ಗೆ ಬರುವವರೆಗೆ ಸುಮಾರು 15 ಕಡೆ ಕಾರ್ಯಕರ್ತರ ಸ್ವಾಗತ ಸನ್ಮಾನ. ಬೀದರ್ ಬಂದ ಮೇಲೆ ಆ ಒಂದು ತೆಲಂಗಾಣ ಬಾರ್ಡರ್ನಲ್ಲಿ ಸಚಿವರು, ಶಾಸಕರು, MLCಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ದೇವದುರ್ಲಭ ಕಾರ್ಯಕರ್ತರು ಎಂತಹ ಸ್ವಾಗತ. 5 ಗಂಟೆಗಳು ಸುಮಾರು 10 ಕಿಲೋಮೀಟರ್ ಮೇಲ್ಪಟ್ಟು ಈ ಒಂದು ಮೆರವಣಿಗೆ ಇದೆಲ್ಲವೂ ನೋಡಿ ಸಹಜವಾಗಿ ನನ್ನ ಜವಾಬ್ದಾರಿ, ನನ್ನ ಪ್ರಾಮಾಣಿಕತೆ, ಪಕ್ಷದ ಏಳಿಗೆಗಾಗಿ ನನ್ನ ಸದಾ ದುಡಿತನ ಹೆಚ್ಚಾಗಿದೆ ಬಂದರು. ಇವತ್ತು ಕಳೆದ 1 ವಾರದಿಂದ ಏನು ಮಾನ ಸನ್ಮಾನ ಸಿಗ್ಲಿಕ್ಕೆ ಏನು ಕಾರಣಕರ್ತರಿದ್ದಾರಲ್ಲ, ದೇಶದ ಪ್ರಧಾನಮಂತ್ರಿಗಳು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ಇದು ಮಾನ ಸನ್ಮಾನವನ್ನ
ನನ್ನ ಕ್ಷೇತ್ರದ ಜನತೆ, ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಹಿತೈಷಿಗಳಿಗೆ ಬಲವಾಗಿ ಅವರಿಗೆ ಇದು ಕೇವಲ ಒಬ್ಬ ವ್ಯಕ್ತಿಯ ಸಾಧನೆಯಿಂದ ಇಷ್ಟು ಗೌರವ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಕಾರ್ಯಕರ್ತರು ಇವತ್ತು ಬಹುತೇಕ ಕಾಂಗ್ರೆಸ್ಸಿಗೆ ಗೊತ್ತಾ ಒಂದು ಸಿಂಹ ಸ್ವಪ್ನವನ್ನು ನಿಂತಿರಬೇಕನ್ನಿಸ್ತಿದೆ. ಬೀದರ ಕಾಂಗ್ರೆಸ್ನವರಿಂದ ಅಭೂತಪೂರ್ವವಾದಂಥ ಸ್ವಾಗತ, ಜನಮನ್ನಣೆ, ಜನ ಸಮರ್ಥನೆ ಕಳೆದ 74 ವರ್ಷಗಳಲ್ಲಿ ಆ ಪಕ್ಷಕ್ಕೆ ಸಿಗಲಿಕ್ಕಿಲ್ಲ ಜಿಲ್ಲೆ. ಅದಕ್ಕಾಗಿ ಇವತ್ತು ನಾನು ಕಳೆದ 7 ವರ್ಷಗಳಿಂದ ನಿಮ್ಮ ಮಧ್ಯದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ, ಸಂಸದನಾಗಿ ಕೆಲಸ ಮಾಡಿದ ಅನುಭವದ ಆಧಾರದ ಮೇಲೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಮ್ಮ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನಷ್ಟು ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಔರಾದ್ ಪಟ್ಟಣದ ಬಸವನಗರ ಥಾಣ ಮುಂಗ್ನಾಳ ರಸ್ತೆಯ ಸರ್ಕಾರಿ ಐಟಿಐ ಮಹಿಳೆ ಕಾಲೇಜು ಕಟ್ಟಡದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ತಾಲೂಕಿನ ಐಟಿಐ ಮಕ್ಕಳಿಗೆ ಉಚಿತವಾಗಿ ವಿವಿಧ ಸಾಮಗ್ರಿಗಳನ್ನು ವಿತರಿಸುವ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್, ನಿಮ್ಮೆಲ್ಲರ ಭವಿಷ್ಯ ನಿಮ್ಮ ಕೈಯಲ್ಲಿಯೇ ಇದೆ. ಪ್ರಾಯೋಗಿಕ ಪಾಠಕ್ಕಾಗಿ ಐಟಿಐ ಸನ್ನದ್ಧಗೊಂಡಿದೆ. ಸಿಬ್ಬಂದಿಗಳು ಹಾಗೂ ಪ್ರಚಾರರು ಅತ್ಯಂತ ಮುತುವರ್ಜಿಯಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ. ಐಟಿಐ ಕಲಿತರೆ ಜೀವನಕ್ಕೊಂದು ದಾರಿ ಸಿಗಲಿದೆ ಎಂದು ನುಡಿದರು. ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳ ಕೌಶಲ್ಯತೆಯ ಶಿಕ್ಷಣ ನೀಡಲು ಕಟ್ಟಬದ್ಧವಾಗಿದೆ. ಅವರ ಆತನಿಕ ಸರ್ವಾಂಗೀಣ ಕಲಿಕೆಯ ಅಭಿವೃದ್ಧಿಗಾಗಿ ಅತ್ಯಂತ ಅವಶ್ಯಕತೆಯುಳ್ಳ ಲ್ಯಾಪ್ಟಾಪ್, ಟೂಲ್ ಕಿಟ್ಸ್, ಸ್ಟೇಷನರಿ ಬ್ಯಾಗ್ ಉಚಿತವಾಗಿ ನೀಡಲಾಗುತ್ತದೆ. ಮಕ್ಕಳು ಸಂಪನ್ಮೂಲ ಸದ್ಬಳಕೆ ಮಾಡಿಕೊಂಡು ಜೀವನದ ಕೌಶಲ್ಯ ರೂಪಿಸಿಕೊಳ್ಳಬೇಕೆಂದು ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಬಿ ಚವ್ಹಾಣ್ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸರ್ಕಾರಿ ಐಟಿಐ ಪಾಸಾದವರು ಪಿಯುಸಿಗೆ ಕೂಡ ಸಮಾನವಾಗಿದೆ. ತಾವು ಐಟಿಐ ಕಲಿತು ಮುಂದೆ ಪದವಿ ಕಲಿಯಲು ಮುಕ್ತ ಅವಕಾಶವಿದೆ. ತಮ್ಮ ಶಿಕ್ಷಣ ಕೇವಲ ಸೀಮಿತ ವಿಚಾರಕ್ಕೆ ಒಳಪಡಿಸದೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಶಿಕ್ಷಣ ಪಡೆದು ಉನ್ನತ ಅಧಿಕಾರಿಗಳಿಗಾಗಿ ಇಡೀ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ನಿಮ್ಮ ಸೇವೆ ಸದ್ಬಳಕೆಯಾಗಲಿ ಎಂದು ಹಾರೈಸಿದರು. ಅವರ ತಾಲೂಕಿನ ಸರ್ವಾಂಗೀಣ ಶಿಕ್ಷಣಕ್ಕಾಗಿ ನಾನು ಅನೇಕ ಯೋಜನೆಗಳನ್ನು ರೂಪಿಸಿ ಅದರ ಅನುಷ್ಠಾನ ಮಾಡಲಾಗುತ್ತದೆ. ಮೊನ್ನೆ ತಾನೇ ಕಮಲ್ನಗರ ಸರ್ಕಾರಿ ಐಟಿಐ ಶಾಶ್ವತ ಕಟ್ಟಡಕ್ಕಾಗಿ KKRDBಯಿಂದ 2 ಕೋಟಿ ರೂಪಾಯಿ ಅನುದಾನ ಕೊಡಲಾಗಿದೆ. ಇನ್ನೇನು ಕೆಲವು ತಿಂಗಳಲ್ಲಿ ಅಲ್ಲಿಯೂ ಕೂಡ ಕಟ್ಟಡ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅವರ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಕಾಂಟೆ ಅವರು ಮಾತನಾಡುತ್ತಾ, ಅವರನ್ನು ಹಿಂದುಳಿದ ಎಂಬ ಹಣಪಟ್ಟಿಯಿಂದ ಹೊರಬರಲು ಎಲ್ಲ ಯುವಕರು ಪರಿಶ್ರಮವಾದಿಗಳಾಗಬೇಕು. ವಿಶೇಷವಾಗಿ ಐಟಿಐ ಮಕ್ಕಳು ಕಡಿಮೆ ಅವಧಿಯ ಖರ್ಚಿಲ್ಲದ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಕೌಶಲ್ಯತೆ ಕಲಿತರೆ ಸಂಸ್ಕಾರಕ್ಕೆ ಆರ್ಥಿಕವಾಗಿ ಸದೃಢರಾಗುವುದರಲ್ಲಿ ಸಂದೇಹವಿಲ್ಲ ಎಂದು ನುಡಿದರು. ಔರಾದ್ ಐಟಿಐನಲ್ಲಿ ಮಕ್ಕಳಿಗೆ ಅನೇಕ ಸವಲತ್ತುಗಳಿವೆ. ಇಲ್ಲಿ ಪ್ರವೇಶ ಪಡೆದವರಿಗೆ ಉಚಿತ ವಿದ್ಯಾರ್ಥಿ ನಿಲಯ, ಬಸ್ ಪಾಸ್, ಅನೇಕ ಇಲಾಖೆಗಳಿಂದ ಸ್ಟಾಫ್ ಫಂಡ್ ಸಹ ಅನುಕೂಲವಿದೆ. ಇದರ ಸದುಪಯೋಗ ಪಡೆದುಕೊಂಡು ತಾಲೂಕಿನ ಮಕ್ಕಳು ಮುನ್ನಡೆಯಲು ವಿನಂತಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ APMC ಅಧ್ಯಕ್ಷರಾದ ರಮೇಶ್ ಉಪಾಸೆ, ಚಾಂದೂರಿ ಮಾಜಿ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ಕಾರ್ಬರಿ, ಮುಖಂಡರಾದ ಭರತ್ ಕದಂ, ವೆಂಕಟರಾವ್ ಢೊಂಬಳೆ, ಕಮಲ್ನಗರ ಐಟಿಐ ಪ್ರಚಾರದ ಬಾಬು ರಾಜೋಳ್ಕರ್, PSI ಮಂಜುನಾಥ್ ಗೌಡ ಹಾಗೂ ರೂರಲ್ ಐಟಿಐನ ರಾಜ್ಕುಮಾರ್ ಮಾಳ್ಗೆ, ಪಟ್ಟದೇವರ ಐಟಿಐನ ಗಂದಿಗುಡಿ ಸತೀಶ್, ರಾಜು ಗಾಂಧಿ ಐಟಿಐನ ಅಶೋಕ್ ಕುಮಾರ್ ಹಾಗೂ ಸರ್ಕಾರಿ ನೌಕರರ ಸಂಘದ ಆಂತರಿಕ ಲೆಕ್ಕ ಪರಿಶೋಧಕರಾದ ಸಂತೋಷ್ ಕುಮಾರ್ ಶೇಖ್ ಉಪಸ್ಥಿತರಿದ್ದರು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೂದೇರ ಗ್ರಾಮಕ್ಕೆ ಭೇಟಿ ನೀಡಿದ ಮಾಜಿ ಸಚಿವರು ಹಾಗೂ ಶಾಸಕರಾದ ಬಂಡಪ್ಪ ಕಾಶಂಪುರ ಅವರು KKRDBಯ 2020-21ನೇ ಸಾಲಿನ ಅನುದಾನದಲ್ಲಿ ಸುಮಾರು 39,80,000 ರೂಪಾಯಿ ಮೊತ್ತದಲ್ಲಿ ನಿರ್ಮಿಸಲಾಗುತ್ತಿರುವ ಬೂದೇರ ಗ್ರಾಮಕ್ಕೆ ಕೊಡುವ ರಸ್ತೆ ಸುಧಾರಣೆ ಹಾಗೂ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು.
ಯಾವುದೇ ಕಾರಣಕ್ಕೂ ಉದ್ಯೋಗ ಖಾತ್ರಿ ಕೆಲಸ ತಡೆಯಬಾರದು. ಕನಿಷ್ಠ 100 ದಿನ ಕೆಲಸ ಕೊಡಬೇಕು. ಗ್ರಾಮ ಪಂಚಾಯತಿಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತದೆ. ಅದನ್ನು ಸದುಪಯೋಗಪಡಿಸಿಕೊಂಡು ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡಬೇಕೆಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾಗಿರುವ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶೆಂಪುರ ಅವರು ಹೇಳಿದರು. ಕೊರೋನಾ ಮಹಾಮಾರಿಯ ಹಾವಳಿಯಿಂದಾಗಿ ಜಾಸ್ತಿ ಕಡೆ ಓಡಾಡಲು ಆಗಿಲ್ಲ. ಅನೇಕ ಕಡೆಗಳಲ್ಲಿ ಸಿಸಿ ರೋಡ್ಗಳು ಆಗಿವೆ. ಇನ್ನು ಅನೇಕ ಡಾಂಬರ್ ರಸ್ತೆಗಳು ಆಗಿವೆ. ಇದೀಗ ಈ ಗ್ರಾಮದ ಬಸವೇಶ್ವರ ಸರ್ಕಲ್ನಿಂದ ಮೇನ್ ರೋಡ್ ತನಕ ಡಾಂಬರ್ ರಸ್ತೆ ಮಾಡಲಾಗುತ್ತದೆ ಎಂದರು. ಉದ್ಯೋಗ ಖಾತ್ರಿ ಕೆಲಸ ಸೇರಿದಂತೆ ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರಿಯಾಗುವ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಬೇಕು. ಅಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮೀಣ ಭಾಗಗಳನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡಬೇಕು. ಒಂದು ಕ್ಷೇತ್ರದ ಶಾಸಕರಿಗೆ ಸಿಗುವ ಅನುದಾನಕ್ಕಿಂತ ಹೆಚ್ಚಿನ ಅನುದಾನ ಪಂಚಾಯಿತಿಗಳಿಗೆ ಸಿಗುತ್ತದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಶಾಸಕ ಬಂಡೆಪ್ಪ ಕಾಶೆಂಪುರ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಶಬಾಯಿ, ವಿಶ್ವನಾಥ್, ಪೊಲೀಸ್ ಪಾಟೀಲ್, ಅಶೋಕ್ ರೆಡ್ಡಿ, ಸಂಗಾರೆಡ್ಡಿ ಬಿರದರ್, ಗುತ್ತಿದಾರ್ ಸಿದ್ಧಾರ್ಥ ರಾಠೋಡ್, ಇಂಜಿನಿಯರ್ ಭಗವಂತ್ ಸಿಂಗ್, ಅಸ್ರಫ್ ಅಲಿ, ಗುಂಡಮ್ಮ, ಲಾಲಪ್ಪ, ವೀರ್ಶೆಟ್ಟಿ, ಬಸವರಾಜ್ ಮೇತ್ರೆ, ಗಣೇಶ್ ಕೋರಿ, ಸತೀಶ್ ಮೇತ್ರೆ, ಸಚಿನ್ ರಾಠೋಡ್, ಶಿವರಾಜ್ ಕೋರಿ, ನಾಗೇಶ್, ಮಲ್ಲು, ಬಸವರಾಜ್, ಶಫಿ, ಬೀರಪ್ಪ, ಚಂದ್ರಕಾಂತ್ ಪುದೇರ, ನಾಗರತ್ನ, ನಾಗಲತಾ, ರಮೇಶ್ ಕೋರಿ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಇದ್ದರು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ 16ರಂದು ನಡೆದ ಪರೀಕ್ಷಾ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಆಗಸ್ಟ್ 22ರಂದು ನಡೆಯುವ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಅಚ್ಚುಕಟ್ಟಾಗಿ ನಡೆಸಲು ಕ್ರಮ ವಹಿಸಬೇಕು ಎಂದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.